ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ವಿಜಯಪುರ ಅಗ್ರಿಕಲ್ಚರ್ ಕಾಲೇಜಿದು ಅಗ್ರಿ ಪ್ರಾಕ್ಟಿಕಲ್ ಒಳಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದು ಏನೈತ್ಲ ಈ ವಿಡಿಯೋ ಒಳಗೆ ಏನೈತ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿ ಒಂದು ಲೈಕ್ ಬಟನನ್ನು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಅದಕ್ಕೋಸ್ಕರನ ಈ ವಿಡಿಯೋ ಮಾಡತ್ತೀನಿ. ಬಹಳಷ್ಟು ಜನ ಕೇಳತ್ತಿದ್ರು ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡತ್ತೀರ ವಿಜಯಪುರ ಅಗ್ರಿ ಕಾಲೇಜದ್ದು ಕಟ್ ಆಫ್ ಏನೈತ್ಲ ಎಕ್ಸ್ಪ್ಲೇನ್ ಮಾಡತ್ ಹೇಳಿ. ಅದ್ರ ಸಂಬಂಧ ಇವತ್ತಿನ ವಿಡಿಯೋ ಒಳಗೆ ಏನೈತ್ಲ ವಿಜಯಪುರ ಅಗ್ರಿ ಕಾಲೇಜದ್ದು ಏನೈತ್ಲ ಕಟ್ ಆಫ್ ಎಕ್ಸ್ಪ್ಲೇನ್ ಮಾಡತ್ತೀನಿ. ಅದಕ್ಕಿಂತ ಮುಂಚೆ ಬಹಳಷ್ಟು ಜನರಿಗೆ ಇನ್ನೊಂದು ವಿಷಯದ ಬಗ್ಗೆ ಹೇಳತ್ತೀನಿ. ಯಾರಿಗೆಲ್ಲ KCET ಮತ್ತು ನೀಟ್ ಒಳಗಾಗಿರ್ಬೋದು, ಅಗ್ರಿ ಪ್ರಾಕ್ಟಿಕಲ್ ಒಳಗೆ ನಿಮಗೆ ವೆಟ್ರನರಿ ಸೀಟ ಸಿಗಲಿಲ್ಲ ಅಂದ್ರೆ, ನಿಮ್ಮ ರ್ಯಾಂಕಿಗೆ ವೆಟ್ರನರಿ ಸೀಟ್ ಸಿಗಲಿಲ್ಲ ಅಂದ್ರೆ ಅವಾಗ ಏನು ಮಾಡಬೇಕು ಅನ್ನೋದೇನೈತ್ಲ ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಏನೈತ್ಲ ಬಹಳಷ್ಟು ಗ್ರಾಮೀಣ ವಿದ್ಯಾರ್ಥಿಗಳು ಏನೈತ್ಲ ನೋಡ್ತಿರ್ತಾರೆ. ಅವರಿಗೋಸ್ಕರ ಏನಂದ್ರೆ ವೆಟ್ರನರಿ ಇನ್ ಡಿಪ್ಲೊಮಾ ಅದೇನೈತ್ಲ ನಮ್ಮ ಕರ್ನಾಟಕ ಒಳಗೆ ಏನೈತ್ಲ ಟೋಟಲ್ 2 ಇಯರ್ಸ್ ಕೋರ್ಸ್ ಇರ್ತೈತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ದಾಗೂ ವಿಡಿಯೋ ಅಪ್ಲೋಡ್ ಮಾಡೇನಿ. ನಿಮಗೆ ಯೂಸ್ಫುಲ್ ಆಗಿ ಅನಿಸಿತ್ತಂದ್ರೆ ಹೋಗಿ ವಿಡಿಯೋನು ನೋಡ್ರಿ, ಅದ್ರ ಇನ್ಫಾರ್ಮೇಷನ್ನು ನೋಡ್ರಿ. ಅಪ್ಲಿಕೇಶನ್ ಕೊನೆಯ ದಿನ ಏನೈತ್ಲ ಜೂನ್ 30ನೇ ತಾರೀಕು ಐತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಡಿಪ್ಲೊಮಾ ಇನ್ ವೆಟ್ರನರಿದು ಅವ್ರು ಹೋಗಿ ಏನೈತ್ಲ ಅಡ್ಮಿಷನ್ ಅದ್ರ ಪ್ರೋಸೆಸ್ ಬಗ್ಗೆ ಏನೈತ್ಲ ಕಂಪ್ಲೀಟ್ ನೋಡ್ಬೋದು. ನಾ ಎದಕ್ಕೆ ಈ ವಿಡಿಯೋ ಒಳಗೆ ಹೇಳತ್ತಾನೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಗಿರ್ತಾರೆ. ಮತ್ತು ನಿಮಗೇನಾರೇ ಮಿಸ್ ಆಗಿ ಸಿಗಲಿಲ್ಲ ಅಂದ್ರೆ ಅದು ಏನೈತ್ಲ ಆಪ್ಷನಲ್ ಇಟ್ಕೋಬೋದು. ಅಲ್ಲಿ ಏನೈತ್ಲ ನಿಮಗೆ ಗೌರ್ಮೆಂಟ್ ಏನಂತಾರಲ್ಲ ಗೌರ್ಮೆಂಟ್ ಜಾಬು ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತು ಫೀಸ್ದು ಏನಂತೂ ಕಡಿಮೆನ ಫೀಸ್ ಇರ್ತೈತಿ. ಆದಷ್ಟು ಏನೈತ್ಲ ನೋಡ್ರಿ ಅಂತ ಹೇಳ್ತಾನೆ. ಈಗ ವೆಟ್ರನರಿ ಕಾಲೇಜ್ ವಿಜಯಪುರದ ಏನೈತ್ಲ ಕೆಟಗರಿ 1ಇಂದ ಏನೈತಿ 858 ರ್ಯಾಂಕಿಗೆ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಮತ್ತು ಕನ್ನಡ ಮೀಡಿಯಮ್ ಯಾವುದೇ ರೀತಿಯಾದಂಥ ಪ್ರಾಕ್ಟಿಕಲ್ ಒಳಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ 2A ಕೆಟಗರಿಗೆ 802 ರ್ಯಾಂಕಿಗೆ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದ್ರದ್ದು ರೂರಲ್ ಏನೈತಿ 854 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೋಡ್ಬೋದು ನಿಮ್ಮ ಕಡೆ ರೂರಲ್ ರಿಸರ್ವೇಷನ್ ಮತ್ತು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇತ್ತಂದ್ರೆ ನಿಮಗೂ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಯಾರ್ದೆಲ್ಲ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇರ್ತೈತಿ ಅವ್ರದ್ದು ಇನ್ನೂ ಏನೈತ್ಲ ಕಡ್ಮಿನ ಹೋಗ್ತಿರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ 2B ಕೆಟಗರಿ ಏನೈತ್ಲ 987 ರ್ಯಾಂಕಿಗೆ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮು ರೂರಲ್ ಯಾವುದೇ ರೀತಿಯಾದಂಥ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ 3A ಕೆಟಗರಿ 3A ಕೆಟಗರಿ ಏನೈತಿ 592 ರ್ಯಾಂಕಿಗೆ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕೆಟಗರಿ 3B ಕೆಟಗರಿ ಜನರಲ್ ಮೆರಿಟ್ ಏನೈತಿ 545 ರ್ಯಾಂಕಿಗೆ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಇದೇನೈತಿ 500 ರ್ಯಾಂಕಿಗೆ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ ಪ್ರಾಕ್ಟಿಕಲ್ ಒಳಗೆ, ಅಗ್ರಿ ಪ್ರಾಕ್ಟಿಕಲ್ ಒಳಗೆ. ನೆಕ್ಸ್ಟ್ ಜನರಲ್ ಮೆರಿಟ್ ರೂರಲ್ದು ಏನೈತಿ 598 ರ್ಯಾಂಕಿಗೆ ಏನೈತ್ಲ ಸೀಟ್ ಆಗೈತಿ. ನೋಡ್ಬೋದು ನೀವು ರೂರಲ್ ರಿಸರ್ವೇಷನ್ ಮತ್ತು ಕನ್ನಡ ಮೀಡಿಯಮ್ ರಿಸರ್ವೇಷನ್ ಇತ್ತಂದ್ರೆ ಎಷ್ಟು ಡಿಫ್ರೆನ್ಸ್ ಆಗ್ತತಿ, ಅರೌಂಡ್ 100 ರ್ಯಾಂಕ್ ಏನೈತ್ಲ ಡಿಫ್ರೆನ್ಸ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ SC ಕೆಟಗರಿ ರಿಸರ್ವೇಷನ್ ಹೇಳತ್ತಾನೆ 1732 ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು SC ರೂರಲ್ ಏನೈತಿ 1831 ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ST ಕೆಟಗರಿ ಏನೈತಿ 1426 ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ST ಕೆಟಗರಿ ಏನೈತಿ 1496 ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತಾನೆ. ಥ್ಯಾಂಕ್ ಯು.